ನೋಡಿ ಗೈಸ್, ಇಷ್ಟು ಪ್ಯಾಕ್ ಮಾಡಿದ್ದೀನಿ 15 ಜನಕ್ಕೆ. ಜೊತೆಗೆ ಒಂದೊಂದು ಕಿಟ್ಕ್ಯಾಟ್. ದಯವಿಟ್ಟು ಹೇಳೋದನ್ನ ಕೇಳಿಸ್ಕೊಂಡು ಕರೆಕ್ಟಾಗೆ ಎಲ್ಲ ಕಳಿಸಿ ಡೀಟೇಲ್ಸ್. ಈಗ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಸೋನು. ಸೊ ಇವತ್ತಿನ ವಿಡಿಯೋ ಏನಂದರೆ, ನಾನು ಗಿವ್ ಅವೇ ಮಾಡಿದ್ದೆ ಅಲ್ವಾ, ತುಂಬ ಜನ, ಸಾಕಷ್ಟು ಜನ ಮೆಸೇಜ್ ಮಾಡಿದ್ದೀರಾ. ಮಿನಿಮಮ್ ಏನಿಲ್ಲ ಅಂತಂದ್ರೂ ಒಂದು 1800 ಅಷ್ಟು ಮೇಲ್ ಬಂದಿದೆ. ಲಾಸ್ಟ್ ಕ್ಲಿಪ್ ಹಾಕ್ತೀನಿ ಯಾರ್ಯಾರು ಏನೇನು ಕಳಿಸಿದ್ದೀರಾ ಅಂತ. ಅಮ್ಮ ತುಂಬ ಮೆಸೇಜ್ ಬಂದಿದೆ. ಐ ಆಮ್ ರಿಯಲಿ ಸಾರಿ. ಆ್ಯಂಡ್ ಇನ್ನೊಂದು ತುಂಬ 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 ಜನ ಶಿವಮೊಗ್ಗ, ರಾಯಚೂರು ಆ ಕಡೆ ಸೈಡ್ ಅವರೇ ಮಾಡಿದ್ದೀರಾ. ನಾನು ಆ ಕಡೆ ಹೇಗೆ ನಿಮಗೆ ಕಳಿಸೋದು ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಐ ಆಮ್ ಸಾರಿ. ಸದ್ಯಕ್ಕೆ ಈ ಬ್ಯಾಂಗ್ಳೂರಲ್ಲಿ ಎಷ್ಟು ಜನ ಇದ್ದೀರಾ, ಎಷ್ಟು ಸ್ವಲ್ಪ ಜನ ಕೇಳಿದ್ದೀರಲ್ಲ, ಅವ್ರಿಗಷ್ಟು ಕಳಿಸ್ತಾ ಇದ್ದೀನಿ. ಆ್ಯಂಡ್ ಇನ್ನೊಂದು, ಯಾರ್ಯಾರು ಏನೇನು ನನಗೆ ಮೆಸೇಜ್ ಮಾಡಿದ್ದೀರಾ, ಯಾರ್ಯಾರಿಗೆ ನಾನು ಕಳಿಸ್ತಿದ್ದೀನಿ ಅಂತ ಹೇಳ್ತೀನಿ. ಬಟ್ ಆದರೂ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ನನಗೆ ಹೆಸರು ಹೇಳ್ತೀನಿ ಗೊತ್ತಾ, ಅವರು ದಯವಿಟ್ಟು ನನಗೆ ನಿಮ್ಮದು ಅಡ್ರೆಸ್ಸು ನೆಟ್ಟು ಕಳಿಸ್ಕೊಡ್ತೀರಾ. ಅಲ್ಲ, ಬೇಸಿಕ್ ಕಾಮನ್ ಸೆನ್ಸು ಇಲ್ದದ ಥರ ಮಾಡಿದ್ದೀರಾ. ಮನೆ ಅಡ್ರೆಸ್ ಹಾಕಿದ್ದೀರಾ, ನಂಬರು, ಮತ್ತು ಎಷ್ಟನೇ ಫ್ಲೋರು, ಅದು ಇದು ನಿಮ್ಮ ನಂಬರ್ ಹಾಕ್ಬೇಕಲ್ವೇನ್ರಿ. ನಿಮ್ಮ ನಂಬರ್ ತೊಗೊಂಡು ನಾನೇನು ಯಾರಿಗಾದ್ರೂ ಕೊಡ್ತೀನಾ ಹೇಳಿ? ಇಲ್ಲ ಅಲ್ಲ, ನನ್ನ ಈಗ ಕಾಂಟ್ಯಾಕ್ಟ್ ಮಾಡ್ತಾರೆ DDDC ಅವರು. ನಾನು ಇವಾಗ ನಿಮ್ಗೆ ಕೊರಿಯರ್ ಮಾಡ್ತೀನಿ ಅಲ್ವಾ, ಅವ್ರು ನಿಮ್ಗೆ ಬಂದು ಕೊಡಬೇಕು ಅಂದರೆ, ಅದೇ ಮನೆ ಅಂತ ಗೊತ್ತಾಗಬೇಕಂದ್ರೆ ಅಟ್ಲೀಸ್ಟ್ ನಿಮಗೆ ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಳಕ್ಕೆ ನಿಮ್ಮ ನಂಬರ್ ಹಾಕ್ಬೇಕಲ್ವಾ. ಹೆಂಗ್ರಿ ಕಾಂಟ್ಯಾಕ್ಟ್ ಮಾಡ್ತಾರೆ ಅವರು? ಏನು ಜನಗಳು ಅಪ್ಪ ನೀವುಗಳು. ಹಾಂ, ಮತ್ತು ಇನ್ನೊಂದು, ಇದು ಹೇಳಲೇಬೇಕು ನಾನು ಒಂದ್ಸತಿ. ಫಸ್ಟ್ ನಂಗೆ ಇದು ಯಾರು ಅಂತ ನಂಗೆ ಗೊತ್ತಾಗಲಿಲ್ಲ. ಆ್ಯಂಡ್ ಐ ಆಮ್ ರಿಯಲಿ ಸಾರಿ. ಯಾರೆಲ್ಲ ಕಾಂಟ್ಯಾಕ್ಟ್ ಮಾಡಿದ್ದೀರಾ ಅವ್ರಿಗೆ ಮಿಸ್ ಆಗಿದೆ. ನನ್ನ ದೇವರನಿಗೂ ಬೇಜಾರು ಮಾಡ್ಕೊಳಲ್ಲ. ಮತ್ತು ನೀವು ಬೇಜಾರು ಮಾಡ್ಕೊಬೇಡಿ. ನಾನು ತುಂಬ ಬೇಜಾರಾಗ್ತದೆ, ಯಾಕೆಂದರೆ ಅಲ್ಲಿವರೆಗೂ ನಾನು ಕಳ್ಸೋಕ್ಕಾಗಲ್ವಲ್ಲ ಅಂತ ಹೇಳಿ. ಸೊ ಫಸ್ಟು ಇವರೊಬ್ರು ಕಳಿಸ್ಕೊಟ್ಟಿದ್ದಾರೆ. ಫಸ್ಟು, ಅಕ್ಕ ಪ್ಲೀಸ್ ನಂಗೆ ಬಟ್ಟೆ ಕೊಡಿ, ಇಟ್ ವಿಲ್ ಬಿ ವೆರಿ ಯೂಸ್ಫುಲ್ ಫಾರ್ ಮೀ. ಕಾಲೇಜ್ಗೆ ಹೋಗ್ತಿದ್ವಿ ಹಾಗೆ ಹಿಂಗೆ ಅಂತ. ಅಡ್ರೆಸ್ಸೇ ಕಳಿಸಿಲ್ಲ. ಆಮೇಲೆ ನಾನು ಮೇಲಲ್ಲಿ ಅಡ್ರೆಸ್ ಅಂತ ಕಳಿಸಿದ್ದಕ್ಕೆ ರಿಪ್ಲೈ ಮಾಡಿದ್ರು ಇವರೊಬ್ಬರು. ಓಕೆ. ಆ್ಯಂಡ್ ನೆಕ್ಸ್ಟ್ ನಂಬರ್ ಯಾರ್ಯಾರು ಬೇಕು ಅಂತ ಹೇಳ್ತೀನಿ ನಿಮಗೆ. ಯಾರಪ್ಪ ಇವರು? ಶಾಲಿನಿ ಇವ್ರು ಕಳಿಸಿದ್ದಾರೆ. ನನಗೆ ಇವ್ರ ನಂಬರ್ ಬೇಕು. ವಾಟ್ಸ್ ದ ಪೂಜಾ, ಇವ್ರ ನೇಮ್ ಪೂಜಾ ಅಂತ ಬಂದ್ಬಿಟ್ಟು. ಹಾಯ್ ಸೋನು, ನೀವು ಯಾರು ಆದರೆ ದಯವಿಟ್ಟು ಈ ಒಂದು ವ್ಲಾಗ್ನ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ನೀವು ಮೆಸೇಜ್ ಮಾಡಿರೋದು ಓದ್ತಾ ಇದ್ದೀನಿ. ಐ ಹೋಪ್ ಯು ಆರ್ ಡೂಯಿಂಗ್ ವೆಲ್. ಐ ರೀಸೆಂಟ್ಲಿ ವಾಚ್ ಯುವರ್ ಯೂಟ್ಯೂಬ್ ವ್ಲಾಗ್ ಆ್ಯಂಡ್ ವಾಸ್ ಸೋ ಹ್ಯಾಪಿ ಸಿ ಯುವರ್. ಈ ಥರ ಎಲ್ಲ ಕಳಿಸಿದ್ದಾರೆ. ಆ್ಯಂಡ್ ಇವರು ಎಲ್ಲದೂ ಕಳಿಸಿದ್ದಾರೆ. ಅಡ್ರೆಸ್ ಕಳಿಸಿದ್ದಾರೆ, ಯಾವ ಕ್ರಾಸು, ಯಾವ ಮನೆ, ಏನು ಪ್ರತಿಯೊಂದು. ಬಟ್ ನಂಬರ್ ಇಲ್ಲ. ದಯವಿಟ್ಟು ನನಗೆ ನಂಬರ್ ಕೊಡಿ. ಬೇಕಾದ್ರೆ ಇದನ್ನ ನಾನು ಬ್ಲರ್ ಮಾಡ್ಬೋದು, ಬಟ್ ಇಟ್ಸ್ ಓಕೆ. ನಾನು ಈ ಥರ ತೋರಿಸ್ಬೋದು ನಿಮಗೆ. ಪೂಜಾ ಅಂತ ಮೆಸೇಜ್ ಮಾಡಿದ್ದೀರಾ. ಸಿ, ಇವರು ಪೂಜಾ ಅವರೇ, ದಯವಿಟ್ಟು ನಿಮ್ಮ ನಂಬರ್ ಕಳಿಸಿ ಪೂಜಾ ಅವರೇ. ಇಲ್ಲಾಂದರೆ ನಾನು ಈ ಸೈಡಲ್ಲಿ ಹಾಕಿರ್ತೀನಿ ಅವ್ರದ್ದು ಏನು ಮೆಸೇಜ್ ಮಾಡಿದ್ದಾರೆ ಅಂತ. ಅದನ್ನು ನೀವು ಗೊತ್ತಾಗುತ್ತಲ್ವ ನೀವೇ ಪೂಜಾ ಅಂತ ಹೇಳಿ. ಸೊ ದಯವಿಟ್ಟು ನನಗೆ ನಿಮ್ಮ ನಂಬರ್ನ ಕಳಿಸಿ, ಯಾಕೆಂದರೆ ನಾನು ಹಾಕಲೇಬೇಕು. ನಂತರ ನೆಕ್ಸ್ಟು ಯಾರಪ್ಪ ಇವರು? ನನ್ನ ಒಬ್ಬರು ನಂಬರ್ ಹಾಕಿದ್ದಾರೆ. ಜೈ ಇವರು ಒಂದು ಹಾಕಿದ್ದಾರೆ. ಇವರು ಶ್ರೇಜನೋ ನಂಗೆ ಗೊತ್ತಿಲ್ಲ ಅವ್ರ ಹೆಸರು. ಶ್ರೇಜಾ RS ಅಂತ ಅನ್ಸುತ್ತೆ. ನಿಮ್ಮ ಅಡ್ರೆಸ್ ಹಾಕಿದ್ದೀರಾ, ದಯವಿಟ್ಟು ನೀವು ನಿಮ್ಮ ನಂಬರ್ ಹಾಕಿ. ನಂಬರ್ ಇಲ್ಲದೆ ನಾನು ಏನೂ ಕಳ್ಸೋಕ್ಕಲ್ಲ. ಹಾಯ್ ಅಕ್ಕ, ಐ ಆಮ್ ಶ್ರೀರಜಾ, ಐ ಆಮ್ ಸ್ಟೂಡೆಂಟ್. ಐ ರಿಕ್ವೆಸ್ಟ್ ಯು ಪ್ಲೀಸ್ ಗಿವ್ ಮಿ ಯುವರ್ ಕ್ಲಾತ್ ಇನ್ ಲಾಸ್ಟ್ ಗಿವ್ ಅವೇ ಆಲ್ಸೋ. I requested you, but I am very bad situation, not able to buy clothes. So please akka, I am your biggest fan. Any ಯಾವುದೇ ಬಟ್ಟೆ ಇದ್ರೂ ಕಳಿಸಿ ಅಂತ. ಅಡ್ರೆಸ್ ಕಳಿಸಿದ್ದೀರಾ, ಎಲ್ಲ ಕಳಿಸಿದ್ದೀರಾ, ನಂಬರ್ ಕಳಿಸಿಲ್ಲ. ದಯವಿಟ್ಟು ನಿಮ್ಮ ನಂಬರ್ ಹಾಕಿ. ನಾನು ಈ ಕಡೆ ಕೂಡ ಹಾಕಿರ್ತೀನಿ, ನೀವು ನೋಡ್ಕೊಬೋದು ಯಾರ್ಯಾರು ಏನೇನು ಅಂತೇಳಿ. ಆ್ಯಂಡ್ ಇನ್ನೊಂದು, ತುಂಬ ಜನ ಬಟ್ಟೆನ ಇದೇ ಬೇಕು ಅಂತ ಎವಿಡೆಂಟಾಗಿ ಪಿಕ್ ಕಳಿಸಿದ್ದೀರಾ. ಆಲ್ಮೋಸ್ಟ್ ತುಂಬ ಜನ ಅದೇ ಕಳಿಸಿದ್ದೀರಾ. ಐ ಆಮ್ ರಿಯಲಿ ಸಾರಿ. ಅಟ್ಲೀಸ್ಟ್ ನೀವು ಕೇಳಿರೋದು ಒಂದೊಂದು ಬಟ್ಟೆ ಹಾಕಿ ಅದ್ರ ಜೊತೆ ಬೇರೆ ಔಟ್ಫಿಟ್ಸು ಹಾಕಿದ್ದೀನಿ. ದಯವಿಟ್ಟು ಇವರೊಬ್ಬರು ಕಳಿಸ್ಕೊಡಿ. ಮತ್ತು ಪೂಜಾ ಆರ್ ಕೆ ಅವರು ಎಷ್ಟು ಬಟ್ಟೆ ಕೊಡಿ ಅಕ್ಕ ಪ್ಲೀಸ್, ನಾನು PGಯಲ್ಲಿದ್ದೀನಿ ಅಂತ ಮಾಡಿದ್ದೀರಾ.
ನಂಬರ್ ಕಳಿಸಿ ದಯವಿಟ್ಟು. ನಂತರ ಹಾಯ್ ಹರ್ಷಿತಾ ಅಂತೆ, ಹಾಯ್ ಐ ಆಮ್ ಶಾರ್ಟ್ ಗರ್ಲ್, ಮೈ ಸೈಡ್ ಈಸ್ ಇಯರ್ಸ್. ಸೊ ಫಾರ್ ಸಮ್ ಡ್ರೆಸ್ಸಸ್ ಎಮ್ ಆಲ್ಸೋ ಐ ನೋ ತುಂಬ ಪಿಕ್ ಕಳಿಸಿದ್ದೀನಿ, ಬಟ್ ಅದರಲ್ಲಿ ನನ್ನ ಸೈಜ್ದು ಇದ್ರೆ ಕಳಿಸಿ. ಎಕ್ಸ್ಪೆಷಲಿ ಅವರು ಡೀಸೆಂಟ್ ಆಗಿರೋ ಒನ್ ಪೀಸ್ ಜೀನ್ಸ್ ಟಾಪ್ ಇದರಲ್ಲಿ ಯಾವುದಾದ್ರೂ ಕಳಿಸಿ. ಐ ಆಮ್ ಕಾಲೇಜ್ ಸ್ಟೂಡೆಂಟ್, ಐ ಕಾಂಟ್ ಪರ್ಚೇಸ್ ಡ್ರೆಸ್ಸಸ್ ಅಂತ ಕಳಿಸಿದ್ದಾರೆ. ಎಲ್ಲ ಕಳಿಸ್ಕೊಟ್ಟಿದ್ದಾರೆ, ಬಟ್ ನನಗೇನಂತ ಆಗಿದೆ ಅಂದರೆ ನಂಬರ್ ಇಲ್ಲ. ಸೇಮ್ ಸಿ ನಂಬರ್ ಇಲ್ಲ, ಎಂತ ಮಾಡೋದು? ನಂಬರ್ ಇಲ್ಲದೆ ನಾನು ಹೆಂಗ್ರಿ ಕಳಿಸ್ಲಿ? ಈಗ ಬರ್ತಾರೆ ಅಂದ್ಕೊಳ್ಳಿ, ಎಕ್ಸಾಂಪಲ್ ನಿಮ್ಮ ಮನೆ ಹತ್ರ ಅವ್ರು ಬರ್ತಾರೆ ಅಂತ ಅಂದ್ಕೊಳ್ಳಿ, ಬಂದು ಮತ್ತೆ ನನಗೆ ಕಾಲ್ ಮಾಡ್ತಾರೆ, ನನಗೆ ನೀವು ಯಾರು ಅಂತ ಗೊತ್ತಿಲ್ಲ. ಸೊ ನಿಮಗೆ ನಂಬರ್ ಕಾಲ್ ಮಾಡಿದ್ರೆ ಅಟ್ಲೀಸ್ಟ್ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಈಸಿ ಆಗುತ್ತೆ ಅಲ್ವಾ ಅಂತ ಅಷ್ಟೇ. ಪ್ರಿಯಾಂಕಾ ಅವರೇ, ದಯವಿಟ್ಟು ನೀವೂ ಅಷ್ಟೇ, ಇಲ್ಲಿ ನಾನು ನೇಮ್ ಹೇಳ್ತಾ ಇದ್ದೀನಿ, ಪ್ಲಸ್ ಈ ಕಡೆ ಅವ್ರದ್ದು ಮೆಸೇಜು ಬರುತ್ತೆ. ದಯವಿಟ್ಟು ಇಷ್ಟು ನನಗೆ ಕಳಿಸ್ಕೊಟ್ಬಿಟ್ರಪ್ಪ ಸಾಕು. ಇನ್ನೊಬ್ರು ಯಾರೋ ಕಾವ್ಯಶ್ರೀ ಅಂತೆ, ತುಂಬ ಮೆಸೇಜ್ ಮಾಡಿದ್ದಾರೆ, ನಿಮ್ಮನ್ನ ಟಿಕ್ಟಾಕಿಂದನೂ ಫಾಲೋ ಮಾಡಿದ್ದೀನಿ ಅದು ಇದು ಅಂತೇಳಿ. ನೋಡಿದ್ರೆ ಪಿಕ್ಸ್ ಎಲ್ಲ ಅಂದರೆ ಪಿಕ್ಸು ಕಳಿಸಿದ್ದಾರೆ ಯಾವ್ಯಾವ ಡ್ರೆಸ್ ಬೇಕು ಅಂತ. ನೋಡಿದ್ರೆ ಅವ್ರದ್ದು ಇದೇ ಇಲ್ಲ, ಏನಪ್ಪ ಅಡ್ರೆಸ್ ಇಲ್ಲ, ನಾನು ಹೆಂಗೆ ಕಳಿಸ್ಲಿ? ಆ್ಯಂಡ್ ಇನ್ನೊಬ್ಬರು ರಾಯಚೂರವರು ತುಂಬ ಮೆಸೇಜ್ ಹಾಕಿದ್ದಾರೆ. ಐ ಆಮ್ ರಿಯಲಿ ಸಾರಿ, ನಾನು ನಿಮ್ಗೆ ಕಳಿಸ್ಕೊಡೋಕ್ಕಾಗಲ್ಲ, ಯಾಕೆಂದರೆ ರಾಯಚೂರು ತುಂಬ ದೂರ. ಸೊ ಹೆಸರಿಲ್ಲ, ಕುಲ ಇಲ್ಲ, ಗೋತ್ರ ಇಲ್ಲ. ಅಕ್ಕ ನನಗೆ ಕಾಲೇಜ್ ಯೂಸ್ ಆಗುತ್ತೆ, ನಮ್ಮ ಮನೆ ಅಡ್ರೆಸ್ ಇಷ್ಟು ನಂಬರ್ ಇಲ್ಲ, ಏನಿಲ್ಲ, ಏನು ಮಾಡಲಿ? ದೇವ್ರೆ, ಇವಾಗ ನಾನು ನಿಮಗೆ ಒಂದಷ್ಟು ಹೇಳ್ತೀನಿ ನಾನು ಹೆಂಗೆ ಬಟ್ಟೆ ಕಲಿಸ್ತಾ ಇದ್ದೀನಿ ಅಂತ. ಸಿ ಒನ್ ಸೆಕೆಂಡ್ ಗೈಸ್, ನಾನು ಆಲ್ರೆಡಿ ಡಿವೈಡ್ ಮಾಡಿ ಇಟ್ಬಿಟ್ಟಿದ್ದೀನಿ. ಅಂದರೆ ಇಷ್ಟು ಬಟ್ಟೆ ಒಬ್ರಿಗೆ ಇದು ಇಷ್ಟು ಇಟ್ಬಿಟ್ಟಿದ್ದೀನಿ. ಸದ್ಯಕ್ಕೆ ನಾನು ಹೇಗೆ ರ್ಯಾಪ್ ಮಾಡ್ತಾಯಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ಗೈಸ್, ನಾನು ಯಾಕೆ ನಿಮಗೆ ಬಟ್ಟೆನ ಹೇಗೆ ರ್ಯಾಪ್ ಮಾಡ್ತಾಯಿದ್ದೀನಿ ಅಂತ ತೋರಿಸ್ತಿದ್ದೀನಿ ಅಂತ ಅಂದರೆ, ಇಫ್ ಇನ್ ಕೇಸ್ ಏನಾದರೂ ಬಂದರೆ ಇದು ನಿಮಗೆ ನಾನು ಕಳಿಸಿದ್ದೀನಿ ಅಂತಲೇ ಅರ್ಥ. ನಾನು ಯಾವ ಥರ ಕಳಿಸ್ತಾ ಇದ್ದೀನಿ ಗೊತ್ತಾ? ಸಿ, ಇದನ್ನು ನಾನು ಇದರಲ್ಲಿ ಆರ್ಡ್ರ್ ಮಾಡಿಕೊಂಡೆ. ಈ ಥರ ಬ್ಯಾಗ್ ಇದೆ ಗೊತ್ತಾ? ಈ ಥರ ಬ್ಯಾಗ್. ಇದನ್ನು ನಾನು ಏನು ಮಾಡ್ತಿದ್ದೀನಿ ಅಂದರೆ, ಒಂದು ಸೆಕೆಂಡ್ ಕೂತ್ಕೊಂಡ್ಬಿಡ್ತೀನಿ. ಇವಾಗ ಜಸ್ಟ್ ನಾನು 1 or 2 ಪ್ಯಾಕ್ ಮಾಡೋದನ್ನ ತೋರಿಸ್ತೀನಿ ಅಷ್ಟೇ. ಸಿ, ಇದು ನಾನು ಇದ್ರಲ್ಲಿ ತರಿಸಿದ್ದು. ಒಬ್ಬರು ಈ ಡ್ರೆಸ್ ಕೇಳಿದ್ದಾರೆ, ಒಬ್ಬೊಬ್ಬರು ಪಾಪ ಅರ್ಥ ಮಾಡಿಕೊಂಡು ಎಲ್ಲರಿಗೂ ಬೇಕು ಅಂದ್ಬಿಟ್ಟು 2 3 ಅಷ್ಟೇ ಕೇಳಿದ್ದಾರೆ. ಇನ್ನೊಬ್ಬೊಬ್ಬರು 10-15 ಡ್ರೆಸ್ ಕೇಳಿದ್ದಾರೆ. ಇಟ್ಸ್ ಓಕೆ. ಸಿ, ಶಾರ್ಟ್ಸ್, and then ಈ ಒಂದು ಔಟ್ಫಿಟ್. ಇದನ್ನ ಹೀಗೆ ನಾನು ನಿಮಗೆ ಕಲಿಸ್ಬೋದು, ಬಟ್ ಈ ಥರ ಕಳ್ಸೋಕ್ಕಾಗಲ್ಲ. ಯಾಕೆಂದರೆ ಕೆಲವೊಂದ್ಸಲ ಇಲ್ಲಿ ಇದು ಅಷ್ಟು ಕಾಸ್ಟ್ಲಿ ಅಲ್ಲ ಬ್ಯಾಗ್. ಇದು ಐ ಥಿಂಕ್ 24 ಪೀಸ್ಗೆ 500 rupees ಅಷ್ಟೇ. ಇಲ್ಲೆಲ್ಲ ಓಪನ್ ಆಗಿಬಿಡುತ್ತೆ ಅಂತ ಹೇಳಿ ನಾನೇನು ಮಾಡ್ತಾಯಿದ್ದೀನಿ, ಇದು ತರಿಸಿದ್ದೀನಿ ರ್ಯಾಪ್ ಮಾಡೋದು. 1 ಸೆಕೆಂಡ್. ಇದನ್ನು ನಾನೇನು ಮಾಡ್ತಿದ್ದೀನಿ ಅಂದರೆ, ಇದೂ ಅಷ್ಟೇ ಈಗ ಆರ್ಡ್ರ್ ಮಾಡಿದ್ದು ನಿಮಗೋಸ್ಕರ. ಈಗ ಹಾಕಿರ್ತೀನಿ, ಓಕೆನಾ? ಈಗ ನೀವು ಬೇಕಾದ್ರೆ ಆರಾಮ್ಸೆ ನೀವು ಈ ಥರ ರಿಮೂವ್ ಮಾಡ್ಕೋಬೋದು ಗೈಸ್. ಮತ್ತೆ ಎಲ್ಲಾದರೂ ಬಿದ್ದು ಮತ್ತೆ ಅದು ಇದು ಅಂತ ನೀವು ಹೇಳಿ, ನನಗೇನು ಗೊತ್ತಾ, ಮಾಡೋ ಕೆಲಸ ನೆಟ್ಟಿಗೆ ಅಚ್ಚುಕಟ್ಟಾಗಿರಬೇಕು, ಅದೇ ನನಗೆ. ಈ ಥರ ಹಾಕಿರ್ತೀನಿ, ಓಕೆ? ದಯವಿಟ್ಟು ಬೇಜಾರು ಮಾಡ್ಕೊಂಬಿಡಿ, ಯಾರ್ಯಾರಿಗೆ ಬಟ್ಟೆ ಸಿಕ್ಕಿಲ್ಲ ಅವ್ರಿಗೆ. ಐ ಆಮ್ ರಿಯಲಿ ಸಾರಿ. ಸಿ, ಈ ಥರ ಇರುತ್ತೆ ಗೈಸ್ ನನ್ನ ಪ್ಯಾಕ್, ಓಕೆನಾ? ಇದಕ್ಕೆ ನಾನೇನು ಮಾಡ್ತೀನಿ ಅಂತ ಅಂದರೆ, ನಿಮ್ಮ ಅಡ್ರೆಸ್ ಕಳಿಸಿ, ದಯವಿಟ್ಟು ನಿಮ್ಮ ನಂಬರ್ ಕಳಿಸ್ಬೇಡಿ. ಇಲ್ಲಿ ಬರ್ದಿದ್ದೀನಿ ನೋಡಿ, ಕಾವ್ಯಶ್ರೀ ಅಂತ. ಇದೇ ಥರ ನನ್ನ ಹತ್ರ ಇನ್ನೊಂದು ಇದು ಫುಲ್ಲು A4 ಶೀಟ್ ಇದೆ, ಅದನ್ನ ಬರೆದು ನಾನೇನು ಮಾಡ್ತೀನಿ, ಹಿಂದೆ ಹಾಕೋರು ಸರಿ ಇರಲ್ಲ. ಓಕೆ,
ಸಿ ಇಲ್ಲಿದೆಯಲ್ಲ ಈ ಮಾರ್ಕ್, ಈ ಬಾಕ್ಸು, ಅಲ್ಲಿಗೆ ನಾನು ನಿಮಗೆ ಪೇಸ್ಟ್ ಮಾಡ್ತೀನಿ ಯಾರಿಗೆ ಹೋಗಬೇಕು ಡ್ರೆಸ್ಸು ಏನು ಅಂತ ಹೇಳಿ. ಇಷ್ಟು ಮಾಡಬೇಕು ಇವಾಗ. ಇಷ್ಟು ಟೋಟಲು 1 2 3 4 5 6 7 8 9 10 11 12 13 14 ಟೋಟಲ್ ನಾನು 14 ಜನಕ್ಕೆ ಬಟ್ಟೆ ಕಳಿಸ್ತಾ ಇದ್ದೀನಿ. ಒಬ್ಬೊಬ್ಬರಿಗೆ 6 ಬಂದಿದೆ, ಒಬ್ಬೊಬ್ಬರಿಗೆ ಕೇಳಿದಷ್ಟು 3 ಬಂದಿದೆ, ಒಬ್ಬೊಬ್ಬರಿಗೆ 7 ಬಂದಿದೆ. ಸೊ ಈ ಥರ ಎಲ್ಲ ಡ್ರೆಸ್ನು ಪ್ಯಾಕ್ ಮಾಡಿ ನೆಕ್ಸ್ಟು ನಾನು ನಿಮಗೆ ಲಾಸ್ಟಲ್ಲಿ ಒಂದು ವಿಡಿಯೋ ತೋರಿಸ್ತೀನಿ ಎಲ್ಲ ಪ್ಯಾಕ್ ಮಾಡಿರೋದು. ರಿಕ್ವೆಸ್ಟ್ ಗೈಸ್, ಪ್ಲೀಸ್ ನಂಬರ್ ಹಾಕಿ, ದಯವಿಟ್ಟು ನಂಬರ್ ಹಾಕಿ ಎಲ್ಲ ಪ್ಯಾಕ್ ಮಾಡಿ ಸಿಗ್ತೀನಿ. ಬಾಯ್ ಎಸ್, ನೋಡಿ ಎಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ. ನನಗೆ ಹೆಲ್ಪ್ ಮಾಡಿದ್ದು ಅಕ್ಕ. ತೋರಿಸಿ ಯಾವ ಥರ ಮಾಡಿದ್ದೀವಿ ನಾವು ಪ್ಯಾಕು. ಎಸ್ ನೋಡಿ, ಇನ್ನೊಂದೇನು ಗೊತ್ತಾ, ಇಷ್ಟು ಚೆನ್ನಾಗಿ ಪ್ಯಾಕ್ ಮಾಡಿದ್ದೀನಿ. ಆ್ಯಂಡ್ ಒಂದೊಂದು ಕವರ್ ಒಳಗಡೆಗೂ ಚಾಕ್ಲೇಟ್ ಹಾಕಿದ್ದೀನಿ, ತಿನ್ನಿ. ಯಾಕೆ ತೋರಿಸ್ತಾ ಇದ್ದೀನಿ ಅಂತಂದರೆ, ನಿಮಗೆ ಸಿಕ್ಕಿದಾಗ ಚಾಕ್ಲೇಟ್ ಸಿಕ್ಕಿಲ್ಲ ಅಂತಂದರೆ ನನ್ನ ಮೇಲ್ ಮೆಸೇಜ್ ಮಾಡಿ, ನಾನು DTDC ಅವ್ರಿಗೆ ಚಾರ್ಜ್ ಮಾಡ್ತೀನಿ. ಸೊ ಟೋಟಲ್ 15 ಅಲ್ವಕ್ಕ ಪ್ಯಾಕು, 15 ಪ್ಯಾಕು. ಒಂದೊಂದರಲ್ಲಿ 5 ಡ್ರೆಸ್ಸು, ಒಂದೊಂದರಲ್ಲಿ 7 ಡ್ರೆಸ್ಸು, ಒಂದೊಂದರಲ್ಲಿ 3. ಸೊ ಟೋಟಲ್ ಇಷ್ಟು ಆಗಿದೆ. ಎಸ್ ಗೈಸ್, ಎಂತ ಗೊತ್ತಾ, ಇವಾಗ ಯಾರು ಕಳಿಸ್ಬೇಡಿ, ಮತ್ತೆ ಕುತ್ಕೊಂಡು ಎಲ್ಲ ಬರೆದು ಎಲ್ಲ ಪ್ಯಾಕ್ ಆಗಿಬಿಟ್ಟಿದೆ. ನನಗೆ ಈಗ 3 ಜನದಷ್ಟೇ ಬೇಕಾಗಿರೋದು ನಂಬರು. ಚೂರು ಹೇಳ್ತೀನಿ ನೋಡಿ. ಸ್ನೇಹ ವಿ ಅಂತೆ, ಸರಸ್ವತಿಪುರಂ, ನಂದಿನಿ ಲೇಔಟು, ಮನೆ ನಂಬರೆಲ್ಲ ಹೇಳಲ್ಲ, ಅವ್ರದ್ದೊಬ್ರದ್ದು ಬೇಕು ಅಲ್ವಕ್ಕ. ನೆಕ್ಸ್ಟ್ ಬಂದುಬಿಟ್ಟು ಪೂಜಾ, ರಾಘವೇಂದ್ರ ಲೇಔಟ್ ನಿಯರ್ ಸಹ್ಯಾದ್ರಿ ಸ್ಕೂಲ್, ಇವ್ರದ್ದೊಂದು ಬೇಕು, ಪ್ಯಾಕ್ ಆಗಿದೆ. ನೆಕ್ಸ್ಟ್ ಅದೇ ಹೇಳಿದ್ನಲ್ಲ, ಶ್ರೇಜನೋ ನಂಗೆ ಗೊತ್ತಾಗ್ತಿಲ್ಲ, ವಿಜಯನಗರ್ 2nd ಸ್ಟೇಜ್ RPC ಲೇಔಟ್ ಬ್ಯಾಂಗ್ಳೂರ್ 04. ಸೊ ನನಗೆ ಇವ್ರು 3 ಜನ ಮಾತ್ರ ನಂಬರ್ ಕಳಿಸಿ, ಇನ್ನು ಮಿಕ್ತವ್ರದ್ದು ಎಲ್ಲರದ್ದು ಸಿಕ್ಕಿದೆ. ನಾನೇ ಮೇಲಲ್ಲಿ ಮೆಸೇಜ್ ಮಾಡಿದ್ದೆ, ರಿಪ್ಲೈ ಬಂದಿದೆ. ಇವು 3 ಜನಕ್ಕೂ ಮೇಡಮ್ದಿರ್ಗೆ ಇದೇ ಬರಬೇಕು, ವಾಯ್ಸ್ ಮೆಸೇಜಲ್ಲೇ ಬರಬೇಕು ಇವ್ರಿಗೆ. ಮೇಲಲ್ಲಿ ಮಾಡಿದ್ರೆ ನಿಮ್ಗೆ ರಿಪ್ಲೈ ಮಾಡೋಕ್ಕಾಗಲ್ಲ, ನೀವು 3 ಜನ ಮೇಡಮ್ದಿರು. ಎನಿವೇಸ್ ಕಳಿಸಿ ದಯವಿಟ್ಟು, ಬೇಜಾರಾಗಬೇಡಿ. ಅಮ್ಮ ಬೆಳಿಗ್ಗೆಯಿಂದ ಇದೇ ಕೆಲಸ ಅಲ್ವಾಗ, ತರೋದು ಬಡ್ಸೋದು. ಅಪ್ಪನೂ ಮಲಗಿದ್ದಾನೆ. ಚಲೋ ಬಾಯ್ ಗೈಸ್. ನಾನು ಇವತ್ತು ವಿಡಿಯೋನ ಎಡಿಟ್ ಮಾಡ್ತಾ ಇದ್ದೀನಿ, ನಾಳೆ ಬೆಳಿಗ್ಗೆ ಅಪ್ಲೋಡ್ ಮಾಡ್ತೀನಿ. ಇವತ್ತು ಡೇಟ್ 15th, 16th ಅಪ್ಲೋಡ್ ಮಾಡಿ 17th 18thವರೆಗೂ ವೆಯ್ಟ್ ಮಾಡ್ತೀನಿ ನಿಮ್ಮ ಒಂದು ಮೆಸೇಜಿಗೋಸ್ಕರ, ನೀವು ಕಳಿಸೋ ನಂಬರ್ಗೋಸ್ಕರ. ದಯವಿಟ್ಟು ವೆಯ್ಟ್ ಮಾಡ್ತಾಯಿದ್ದೆ ನಿಮಗೋಸ್ಕರ. ದಯವಿಟ್ಟು ನಂಬರ್ ಕಳಿಸಿ ನಾನು DTDC ಅವ್ರಿಗೆ ಕಾಲ್ ಮಾಡಿ ಫುಲ್ ಕಳಿಸ್ಬೇಕು. ಸೊ ಗೈಸ್, ಎಸ್ ಇದಾಗಿತ್ತು ಇವತ್ತಿನ ವಿಡಿಯೋ. ಇನ್ನೊಂದ್ಸಲ ಯಾರ್ಯಾರಿಗೆ ಡ್ರೆಸ್ ಬಂದಿಲ್ಲ, ಐ ಆಮ್ ರಿಯಲಿ ಸಾರಿ, ಕಳಿಸ್ತಾ ಇಲ್ಲ ಅವ್ರಿಗೆ, ಐ ಆಮ್ ರಿಯಲಿ ಸಾರಿ. ಔಟ್ಸ್ ಆಫ್ ಲವ್, ನಾನು ನಿಮ್ಮ ಪ್ರೀತಿಯ ಸೋನು. ಬಾಯ್.